ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ತಮ್ಮ ಹೇಮಾಸ್ ಪುಟ್ಟ ಪ್ರಪಂಚಕ್ಕೆ ಸುಸ್ವಾಗತ. ಲ್ಯಾವೆಂಡರ್ ಕಲರು ಶಂಖಪುಷ್ಪ ಸಿಂಗಲ್ ಪೆಟಲ್ಲು. ದಾಸವಾಳ ನೋಡಿ ಎಷ್ಟು ಬಿಟ್ಟಿದೆ ಅಂತ. ಒಂಥರ ಪಿಂಕ್ ಕಲರ್ ಚೆನ್ನಾಗಿದೆ. ಇದು ತುಂಬ ಹೂ ಬಿಡುತ್ತೆ, ಯಾವಾಗಲೂ ಇರುತ್ತೆ ಇದರಲ್ಲಿ ಹೂ ಮಾತ್ರ. ಇಲ್ಲ ಅನ್ನೋಗೆ ಇಲ್ಲ, ಯಾವಾಗಲೂ ಹೂ ಇರುತ್ತೆ ಇದರಲ್ಲಿ. ಒಂದು ಎರಡಂತೂ ಸಿಗ್ತಾನೆ ಇರುತ್ತೆ. ಮೊಗ್ಗುಗಳು ಹಾಗೇ ತುಂಬಾ ಇರುತ್ತೆ, ಎಲ್ಲೆಲ್ಲೂ ಮೊಗ್ಗುಗಳೇ ಕಾಣುತ್ತೆ ನೋಡಿ. ಇಲ್ಲಿ ನೋಡಿ ಎಷ್ಟು ಮೊಗ್ಗುಗಳಿರುತ್ತೆ ಅಂತ. ಎಲ್ಲ ಬ್ರಾಂಚಸಲ್ಲೂ ಮೊಗ್ಗುಗಳಿರುತ್ತೆ. ಹೂವಿನ ಹಣ್ಣು ತಿಂದ್ಬಿಟ್ಟು ಬೀಜ ಹಾಕಿದ್ದೆ ನೋಡಿ. ಇಲ್ಲಿಂದ ಬಂದು ಇಲ್ಲಿ ಎಷ್ಟು ಚಿಗುರು ಬಂದಿದೆ. ಬಟ್ ಇಲ್ಲೂ ಹಾಕಿದ್ದೀನಿ, ನೋಡೋಣ ಬರುತ್ತಾ ಇಲ್ವಾ ಗೊತ್ತಿಲ್ಲ. ನೋಡೋಣ, ಹಾಕಿದ್ದೀನಿ ನೋಡಿ. ಇದರಿಂದ ಚಿಗುರು ಬಂದಿದೆ, ತುಂಬಾ ಖುಷಿಯಾಯಿತು. ಈ ಮಾವಿನ ಹಣ್ಣಂತೂ ತುಂಬ ಟೇಸ್ಟಿಯಾಗಿದೆ, ಕಾಯಿ ಕೂಡ ತುಂಬ ಟೇಸ್ಟಿಯಾಗಿದೆ. ಅದಕ್ಕೆ ಹಾಕಿದ್ದೀನಿ, ನೋಡೋಣ. ಹಾಗೆ ಇಲ್ಲೊಂದು ಬ್ರಹ್ಮಕಮಲ ಆಗ್ತಾ ಇದೆ ನೋಡಿ. ಬ್ರಹ್ಮಕಮಲ ಆಗ್ತಾ ಇದೆ. ಈ ಸಲ ಒಂದೇ ಕಾಣಿಸ್ತಾ ಇರೋದು. ಹೆವಿ ಬಿಸಿಲಿತ್ತು ಮತ್ತು ಸ್ವಲ್ಪ ಲಿಕ್ವಿಡ್ಗಳನ್ನು ಹಾಕಿದ್ದೆ, ಆದರೂ ಕೂಡ ಒಂದೇ ಒಂದು ಕಾಣಿಸ್ತಾ ಇದೆ. ನೋಡೋಣ ನೆಕ್ಸ್ಟು ಮತ್ತೆ ಬರುತ್ತಾ ಹೇಗೆ ಅಂತೇಳಿ ನೋಡಬೇಕು. ಮತ್ತು ಸ್ವಲ್ಪ ಜನ ಕೇಳಿದರು ಅಂಥೇಳಿ ಕಟ್ ಮಾಡಿಬಿಟ್ಟಿದ್ದೆ. ಇಲ್ಲೆಲ್ಲ ಕಟ್ ಮಾಡಿ ಕೊಟ್ಟಿದ್ದೆ. ಹಾಗಾಗಿ ಇಲ್ಲೆಲ್ಲ ಕಟ್ ಮಾಡಿದ್ನಲ್ಲ, ಹಾಗಾಗಿ ಸ್ವಲ್ಪ ಗ್ರೋತು ಇದಾಗಿದೆ. ನೋಡೋಣ ಎಲ್ಲೆಲ್ಲಿವರೆಗೂ ಬರುತ್ತೆ ಏನು ಅಂಥೇಳಿ ನೋಡ್ತೀನಿ. ಡ್ರ್ಯಾಗನ್ನು ಅಲ್ಲಿ ಒಂದು ಎರಡಾಗಿತ್ತು. ಬಟ್ ನೋಡಿ ಒಣಗೋಯ್ತು. ಅಂದರೆ ಸ್ಟ್ರೆಂತ್ ಬೇಕಲ್ವಾ, ಅದಕ್ಕೆ ನೆಲದಲ್ಲಾದರೆ ಬಂದ್ಬಿಡುತ್ತೆ, ಪಾಟಲ್ಲಿ ಅಲ್ವಾ ಇರೋದು. ಹಾಗಾಗಿ ಎರಡು ಬಂದಿದ್ದು ಒಣಗೋಯ್ತು. ನೋಡೋಣ. ಮತ್ತು ಹಾಗೆ ಇಲ್ಲೊಂದು ಬರ್ತಾ ಇದೆ ಚಿಕ್ಕದಾಗಿ. ಮತ್ತು ಇಲ್ಲಿ ನಿನ್ನೆ ಹೂವು ಆಗಿದೆ, ರಾತ್ರಿ ಹೂವು ಆಗಿತ್ತು. ಮತ್ತು ನೆಕ್ಸ್ಟ್ ಇಲ್ಲೊಂದು ಪುಟಾಣಿ ಕಾಣಿಸ್ತಾ ಇದೆ. ಮತ್ತು ಇಲ್ಲೊಂದಿದೆ, ಹಾಗೆ ಇಲ್ಲೊಂದಿದೆ. ಇವತ್ತು ಮೇ ಬಿ ಇವತ್ತು ರಾತ್ರಿಗೆ ಅರಳಬೋದು ಅಂದ್ಕೊಂಡಿದ್ದೀನಿ. ಇದು ರಾತ್ರಿಗೆ ಅರಳುತ್ತೆ. ಮತ್ತು ಇಲ್ಲೊಂದು ಹೋಯಿತು, ಇಲ್ಲೊಂದು ಬಂದಿತ್ತು, ಇದು ಕೂಡ ಒಣಗಿ ಹೋಯಿತು. ಏಕೆಂದರೆ ಇದು ಚಿಕ್ಕದು ಗ್ರೋ ಬ್ಯಾಗಲ್ಲಿ ಇರೋದು ನೋಡಿ. ಈ ಗ್ರೋ ಬ್ಯಾಗಲ್ಲಿ ಇಷ್ಟು ಚಿಕ್ಕದು ಹಾಕಿದ್ದು, ಇದೊಂದರಿಂದನೇ ಇಷ್ಟು ಹಬ್ಬಿ ಅಲ್ಲಿವರೆಗೂ ಹೋಗಿದೆ. ನೋಡೋಣ ಯಾವಾಗ ಎಷ್ಟು ಹಣ್ಣು ಸಿಗುತ್ತೆ ಅಂತೇಳಿ. ಇವಾಗಂತೂ 3 ಹಣ್ಣಿನ ಮೇಲೆ ಫುಲ್ ನಂಬಿಕೆ ಇದೆ, ಯಾಕೆಂದರೆ ಅದು ಹೂವು ಆಗೋದಕ್ಕೆ ಬಂದಿದೆ ಅಂದಮೇಲೆ ಖಂಡಿತ ಆಗುತ್ತೆ. ಬಟ್ ಇಲ್ಲಿ ನೋಡಿ ಇರುವೆಗಳಂತೂ ಎಷ್ಟು ಇರುವೆಗಳಿದೆ ಅಂತೇಳಿ, ಎಲ್ಲದರಲ್ಲೂ ಇರುವೆಗಳೇ. ಮತ್ತು ಅದೊಂದು 3 ಹಣ್ಣು ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಎಷ್ಟು ಸಿಗುತ್ತೆ ಅಂಥೇಳಿ ಗೊತ್ತಿಲ್ಲ. ಅದು ಹೋಯಿತು, 2 ಹೋಯಿತು, ಇದೊಂದು ಮತ್ತು ಇದು. ಮತ್ತು ಇದಿನ್ನೂ ಸಣ್ಣ ಇದೆ. ಹೂವು ಆಗೋವರೆಗೂ ನಂಬಿಕೆ ಇಲ್ಲ, ಹೂವು ಆದಮೇಲೆ ನಂಬಿಕೆ. ಇದು ನೋಡಿ ಇಷ್ಟು ದಪ್ಪ ಬಂತು, ಇಷ್ಟು ದಪ್ಪ ಬಂದು ಹೀಗೆ ಆಗಿ ಹೋಯ್ತೀಗ ಇದನ್ನು. ಮತ್ತು ಇಲ್ಲೊಂದು ಬಂತು, ಇದೂ ಕೂಡ ಇಷ್ಟು ದಪ್ಪ ಆಗಿ ಹಾಗೆ ಹೋಯಿತು. ಆವಾಗ ತುಂಬಾ ಬೇಜಾರಾಗುತ್ತೆ.
ಇದು ನೋಡಿ ಕಟಿಂಗ್ಸ್ ನೆಟ್ಟಿದ್ದೆ, ಕಟಿಂಗ್ಸ್ ಹಾಕಿದ್ದು ಈಗ ಆಲ್ರೆಡಿ ತುಂಬ ಸಲ ಹೂ ಬಿಟ್ಟಿದೆ. ಹೇಳ್ತಾ ಇರ್ತೀನಿ ನಿಮಗೆ, ಇದು ಸ್ವಲ್ಪ ಹುಳ ಹೊಡೆದಿದೆ, ಅದಕ್ಕೆ ಈ ರೀತಿ ಹ್ಯಾಂಡಿಕ್ಯಾಫ್ಟ್ ಆಗಿಬಿಟ್ಟಿದೆ ಹುಳ, ಸಾರಿ ಹೂವು ನೋಡಿ ಹ್ಯಾಂಡಿಕ್ಯಾಫ್ಟ್ ಥರ ಆಗಿಬಿಟ್ಟಿದೆ, ಹುಳ ಹೊಡೆದಿತ್ತು. ಹಾಗಾಗಿ ಇದು ನನ್ನ ಫ್ರೆಂಡ್ ಬೇಕು ಅಂತ ಕೇಳ್ತಿದ್ದಾರೆ. ಅವ್ರ ಹತ್ರ ಪಾಪ ದಾಸವಾಳ ಗಿಡಗಳು ತುಂಬ ಹೋಗ್ಬಿಟ್ಟಿದೆಯಂತೆ, ಅದಕ್ಕೆ ಇದ್ದರೆ ತೊಗೊಂಬನ್ನಿ ಅಂತ ಇದ್ದರು. ಅದು ಅವರಿಗೊಂದು ಕಟಿಂಗ್ಸ್ನ ಕೊಡ್ತೀನಿ. ಅದು ಮತ್ತು ಹಾಗೆ ಇಲ್ಲಿ ನೋಡಿ ಶಂಖಪುಷ್ಪ ಎಷ್ಟು ಹೂ ಬಿಟ್ಟಿದೆ ಅಂತೇಳಿ, ಡಬಲ್ ಪೆಟಲ್ಲು. ಎಷ್ಟು ಹೂವು ಇದೆ, ಕಲರ್ ನೋಡಿ ಹೆಂಗಿದೆ ಅಂತ ಖುಷಿ ಆಗುತ್ತೆ. ಮತ್ತು ಇದೊಂದು ಕಲರ್ ಇದೆ, ಮತ್ತು ಹಾಗೆ ಇದು ವೈಟ್ ಇದೆ. ಸ್ಕೈ ಬ್ಲೂ ಕಲರು, ಸಿಂಗಲ್ ಪೆಟಲ್ ಇದು. ನಿನ್ನೆ ತುಂಬ ಬಿಟ್ಟಿತ್ತು, ಇವತ್ತು ಸ್ವಲ್ಪ ಕಡಿಮೆ ಆಗಿದೆ. ಇವತ್ತು ಡಬಲ್ ಪೆಟಲ್ ಬಿಟ್ಟಿದೆ. ಹಾಗೆ ಇಲ್ಲಿ ಒಂದು ರೋಸ್ ಇದೆ, ಮತ್ತು ಇದು ಕೂಡ ದಾಸವಾಳ ಇದೆ, ಒಂದೇ ಒಂದಿದೆ ಇವತ್ತು. ತುಂಬ ದಿನ ಆಗಿತ್ತು ಐಸ್ ಕ್ರೀಮ್ ಎಲ್ಲ ತಿಂದಿರಲಿಲ್ಲ. ಐಸ್ ಕ್ರೀಮ್ ತಿನ್ನಬೇಕು ಅಂತೇಳಿ ಐಸ್ ಕ್ರೀಮ್ನ ತರಿಸ್ಕೊಂಡಿದ್ದೆ. ನಮ್ಮ ಪಾರು ಅಷ್ಟು ಇಷ್ಟಪಡಲ್ಲ, ಸಿರಿ ಅಂದರೆ ಸ್ವಲ್ಪ ತಿನ್ನೋದಕ್ಕೆ ಇಷ್ಟಪಡ್ತಾಳೆ. ಅವಳು ಕೊಡು ಅಂತೇಳಿ ಕೇಳ್ತಾ ಇದ್ಲು. ರಾತ್ರಿಗೆ ಡ್ರ್ಯಾಗನ್ ಫ್ರೂಟ್ ಕೂಡ ಹರಳಿತ್ತು, ಬಟ್ ಸುತ್ತಲೂ ಎಷ್ಟು ಇರುವೆಗಳು ಕೂಡ ಎಲ್ಲೂ ಹೋಗದೆ ಅಲ್ಲೇ ಇತ್ತು. ತುಂಬ ಚೆನ್ನಾಗಿರುತ್ತೆ ಹರಳಿದಾಗ, ಸೇಮ್ ಬ್ರಹ್ಮಕಮಲ ಥರನೇ ಅನಿಸುತ್ತೆ. ಬ್ರಹ್ಮಕಮಲ ತುಂಬ ಸ್ಮೆಲ್ ಬರುತ್ತೆ, ಇದು ಅಷ್ಟು ಸ್ಮೆಲ್ ಇರಲ್ಲ, ಬಟ್ ಇದು ಕೂಡ ಸ್ಮೆಲ್ ಇರುತ್ತೆ, ಸ್ವಲ್ಪ ಸ್ಮೆಲ್ ಇರುತ್ತೆ. ಬಟ್ ಬ್ರಹ್ಮಕಮಲದ ಹೂವಿನ ಸ್ಮೆಲ್ ಥರನೇ ಇದು ಕೂಡ ಬರುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು, ನೋಡೋದಕ್ಕಂತೂ ಸಖತ್ತು ಖುಷಿ ಆಗುತ್ತೆ. ಹರಳುವಾಗ ನಮ್ಮ ಗಾರ್ಡನಲ್ಲಿ ಏನೇ ಒಂದು ಅಚ್ಚರಿಗಳಾದ್ರೂ ತುಂಬಾ ಖುಷಿ ಆಗುತ್ತೆ. ನನಗಂತೂ ಈ ಫ್ಲವರ್ನ ನೋಡಿ ನನಗಂತೂ ಸಿಕ್ಕಾಬಟ್ಟೆ ಅಚ್ಚರಿ ಆಯಿತು, ಎಷ್ಟು ಚೆನ್ನಾಗಿದೆ ಅಂತೇಳಿ. ಅಲ್ಲಿ ಒಂದು ಡ್ರ್ಯಾಗನ್ ಫ್ರೂಟು ಹರಳಿ ಒಣಗೋಗಿದೆ ಅಂತ ಹೇಳಿಬಿಟ್ಟು ತೋರಿಸ್ತಾ ಇದ್ದೆ ನಿಮಗೆ. ಇದು ಒಂದು ಹರಳಬೇಕು, ಇನ್ನೂ ಒಂದಿದೆ. 3 ಈ ಸಲ ತುಂಬ ಬಂತು, ಸಣ್ಣ ಸಣ್ಣ ಕಾಯಿಗಳು ತುಂಬ ಬಂತು. ಬಟ್ ಆದರೆ ಎಲ್ಲ ಕಾಯಿಗಳೂ ಆಗಲಿಲ್ಲ. ಹೂ ಬಂದಮೇಲೆ ಗ್ಯಾರಂಟಿ ಕಾಯಿಗಳು ಉಳ್ಕೊಳ್ಳುತ್ತೆ ಅಂತ ಅರ್ಥ. ಇಲ್ಲಿ ಇನ್ವಿಸಿಬಲ್ ಜಿಪ್ ಕೂಡ ಹಾಕಿದೆ, ಮತ್ತು ಹಿಂದೆ ಕಟ್ಟೋದು ಕೂಡ ಇಟ್ಟಿದ್ದೀನಿ. ಮತ್ತು ಇಲ್ಲಿ ಸ್ವಲ್ಪ ಫ್ರಿಲ್ ಬರೋ ಥರನೂ ಮಾಡಿ ಇಲ್ಲಿ ಒಂದು ಬೋನ ಇಟ್ಟಿದ್ದೀನಿ. ಮತ್ತು ಅವರು ಇದೇ ನೆಕ್ ಬೇಕು ಅಂದಿದ್ರು, ಇದೇ ನೆಕ್ಕನ್ನು ಹಾಕಿ, ಹಾಗೆ ಇಲ್ಲಿ ಒಳಗಡೆ ಕ್ಯಾನ್ ಬೇಕು ಅಂತ ಹೇಳಿದರು. ಹಾಗೆ ಇದು 3 ಸ್ಟೆಪ್ಪಲ್ಲಿ ಕ್ಯಾನ್ ಬಂದಿದೆ. ಅದ್ರ ಜೊತೆಗೆ ಇದು ಕ್ಯಾನ್ಕನ್ನು ಇದು ಚುಚ್ಚದಂಗೆ ಆಗತ್ತೆ ಅಂತೇಳಿ ಇದಕ್ಕೂ ಕೂಡ ಲೈನಿಂಗನ್ನು ಕೊಟ್ಟು ಸ್ಟಿಚ್ ಮಾಡಿದ್ದೀನಿ. ಮತ್ತು ಹಾಗೆ ಒಳಗಡೆ ಸ್ಯಾಟಿನ್ ಕ್ಲಾತ್ ಕೂಡ ಹಾಕಿದೆ. ಸ್ಯಾಟಿನ್ ಕ್ಲಾತ್ ಕೂಡ ಹಾಕಿ, ಮತ್ತು ಇದು ನೆಟೆಡ್ ಮೇಲ್ಗಡೆ ಬಂದಿದೆ ನೋಡಿ. ಈ ರೀತಿಯಾಗಿ ರೆಡಿ ಆಗಿದೆ ಗೌನ್. ಹೇಗಿದೆ ಗೌನ್ ಅಂತೇಳಿ ಕಮೆಂಟಲ್ಲಿ ತಿಳಿಸಿ, ಚೆನ್ನಾಗಿದೆಯಾ ಅಂತೇಳಿ. ಔಟ್ಫಿಟ್ ಹೇಗಿತ್ತು ಅಂತೇಳಿ ಕಮೆಂಟಲ್ಲಿ ತಿಳಿಸಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ವಿಸಿಟ್ ಮಾಡ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ವಿಡಿಯೋನ ಇಷ್ಟೊತ್ತು ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತು ನಾನು ನೆಕ್ಸ್ಟ್ ವಿಡಿಯೋ ಒಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್.